ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಸೊ ಇವತ್ತಿನ ರೀಡಿಂಗ್ ಏನು ಅಂತಂದರೆ, ಮುಂದೆ ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಅನ್ನೋದನ್ನು ಅಂತಂದರೆ, ಇದು ಟೈಮ್ ಫ್ರೇಮ್ ಏನಿದೆ ನೋಡಿ 6 ಮಂತ್ಸ್ ಆಗಿರುತ್ತೆ. ಓಕೆ, ಬರುವ 6 ಮಂತ್ಸಲ್ಲಿ ನಿಮ್ಮ ಜೀವನದಲ್ಲಿ ಏನು ಬರುತ್ತೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬೋದು. ಅಂತಂದರೆ ಈ ರೀಡಿಂಗ್ನ ನೀವು ಯಾವಾಗ ನೋಡ್ತೀರಾ ನೋಡಿ, ಅದರ ನೆಕ್ಸ್ಟ್ 6 ಮಂತ್ಸ್ ಆಗಿರುತ್ತೆ ಇದು. ಓಕೆ, ಸೊ ಎಸ್, ಬನ್ನಿ ಇವಾಗ ಫೈಲ್ಗಳನ್ನು ನೋಡೋಣ. ಓಕೆ, ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1ಅಲ್ಲಿದೆ ಪರ್ಸ್ಪೆಕ್ಟಿವ್, ನಂಬರ್ 5 ಇಮೇಜ್ ಈ ಥರ ಇದೆ. ಓಕೆ, ಸೊ ನಿಮಗೆ ಇಮೇಜ್ ನೋಡಿ ಇಂಟ್ಯೂಟಿವ್ಲಿ ಪಿಕ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಕೂಡ ನೀವು ಪಿಕ್ ಮಾಡ್ಬೋದು. ದ ಸೈಲೆನ್ಸ್. ಸೊ ಯಾವಾಗಲೂ ಡೇಟ್ ಆಫ್ ಬರ್ತನ್ನು ಪಿಕ್ ಮಾಡಬೇಡಿ. ಕೆಲವೊಮ್ಮೆ ನಿಮ್ಮ ಇಂಟ್ಯೂಷನ್ನ ಕೂಡ ನೀವು ಟ್ರಸ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಇದರಲ್ಲಿ ನಾನು ಡೇಟ್ ಆಫ್ ಬರ್ತ್ ಕೊಡೋದಿಲ್ಲ. ಓಕೆ, ಸೊ ನನಗೆ ಮೆಸೇಜ್ ಸಿಕ್ತು. ಸೊ ಇದರಲ್ಲಿ ನಾನು ಡೇಟ್ ಆಫ್ ಬರ್ತ್ ಕೊಡೋದಿಲ್ಲ, ನೀವು ಇಂಟ್ಯೂಟಿವ್ಲಿ ಆಗಿ ಪಿಕ್ ಮಾಡಿ. ಓಕೆ, ಸೊ ಎಸ್, ನಿಮಗೆ 2 ಮಿನಿಟ್ಸ್ ಕೊಡ್ತಾ ಇದ್ದೀನಿ. ಓಕೆ, ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಲೋ ಪೈಲ್ ನಂಬರ್ 1. ಸೊ ಯಾರು ಪರ್ಸ್ಪೆಕ್ಟಿವ್ನ ಚೂಸ್ ಮಾಡಿದ್ದೀರಾ, ಸೊ ಬರುವ 6 ಮಂತ್ಸ್ ಏನಿದೆ ನೋಡಿ, ನಿಮ್ಮ ದೃಷ್ಟಿಕೋನವನ್ನೇ ಚೇಂಜ್ ಮಾಡುತ್ತೆ ಆ್ಯಂಡ್ ನೀವು ಹೈಯರ್ ಪರ್ಸ್ಪೆಕ್ಟಿವಿಂದ ಎಲ್ಲ ವಿಷಯಗಳನ್ನು ನೋಡ್ತೀರಾ. ಸೊ ರೈಟ್ ನಾವು ಯಾವುದು ನಿಮಗೆ ತುಂಬ ಲೈಕ್ ಸಿಚುವೇಶನ್ ಸರಿಯಾಗಿಲ್ಲ, ಇಂಪ್ರೂವ್ ಆಗ್ತಾ ಇಲ್ಲ, ಇಲ್ಲಾಂದರೆ ಕಳವಳ ಇದೆ, ಆತಂಕ ಇದೆ, ಗಾಬರಿ ಇದೆ. ಸೊ ಆ ಒಂದು ಸಿಚುವೇಶನ್ನ ನೀವು ಹೈಯರ್ ಪರ್ಸ್ಪೆಕ್ಟಿವಿಂದ ನೋಡ್ತೀರಾ. ನಿಮ್ಮ ದೃಷ್ಟಿಕೋನ, ನಿಮ್ಮ ನೋಡುವಂಥ ದೃಷ್ಟಿಕೋನ ಏನಿದೆ ನೋಡಿ, ಅದರಲ್ಲಿ ಬದಲಾವಣೆ ಬರ್ತಾ ಇದೆ. ಅಂತಂದರೆ ಫಾರ್ ಎಕ್ಸಾಂಪಲ್, ನೀವು ಜನರನ್ನು ಹೇಗೆ ನೋಡ್ತಾ ಇದ್ದೀರಾ, ಇಲ್ಲಾಂದರೆ ಒಂದು ಸಿಚುವೇಶನ್ನ ಹೇಗೆ ನೋಡ್ತಾ ಇದ್ದೀರಾ, ನಿಮ್ಮನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಾ ಇದ್ದೀರಾ ಅಂತಂದರೆ ಯಾಕೆ ಕಂಪೇರ್ ಮಾಡ್ತಾ ಇದ್ದೀರಾ, ಏನಕ್ಕೆ ಕಂಪೇರ್ ಮಾಡ್ತಾ ಇದ್ದೀರಾ. ಸೊ ಆ ಒಂದು ದೃಷ್ಟಿಕೋನ ಏನಿದೆ ನೋಡಿ, ಅದರಲ್ಲಿ ಚೇಂಜಸ್ ಬರ್ತಾ ಇದೆ. ಓಕೆ, ಅಂತಂದರೆ ಲೈಕ್ ಏನು ಕನ್ಫ್ಯೂಷನ್ಸ್ ಏನಿತ್ತು ನೋಡಿ, ಕನ್ಫ್ಯೂಷನ್ಸಿಂದ ಹೊರಗೆ ಬರ್ತೀರಾ ನೀವು. ಓಕೆ, ಸೊ ಇದು ನಿಮ್ಮ ಮೇನ್ ಮೆಸೇಜ್. ಸೊ ಲೆಟ್ಸ್ ಸಿ, ನೋಡೋಣ. Two of Cups. Okay, thank you so much. King of Cups, the Lovers. Okay, ಸೊ ಇಲ್ಲೂ ಕೂಡ ಪರ್ಸನ್ ಇದ್ದಾರೆ, ನೀವು ನೋಡಿದರೆ ರೈಟ್, ಇಬ್ಬರು ಪರ್ಸನ್ ಇಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ. ಓಕೆ, wow, beautiful, the Sun card. Page of Pentacles, Judgment, the Hierophant. Wow. Okay, so let's see. ಓಕೆ, ಪೈಲ್ ನಂಬರ್ 1. ಸೊ ಬರುವ ನೆಕ್ಸ್ಟ್ 6 ಮಂತ್ಸಲ್ಲಿ ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಅಂತಂದರೆ, ಹ್ಯಾಪಿನೆಸ್ ಬರ್ತಾ ಇದೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ಗೆ ಹೇಳೋದಾದರೆ, ನಿಮ್ಮ ಲೈಫಲ್ಲಿ ತುಂಬ ನೋವು ಆಗಿರಬಹುದು, ತುಂಬ ಟ್ರಾಮಾಸ್ ಇರ್ಬೋದು, ಸ್ಯಾಡ್ನೆಸ್, ಗ್ರೀಫ್ ಇರ್ಬೋದು, ಲಾಸ್ ಇರಬಹುದು, ಇಲ್ಲಾಂದರೆ ಒಂದು ಪರ್ಸನ್ ನಿಮಗೆ ಬಿಟ್ರೇಲ್ ಮಾಡಿರಬಹುದು. ಬಟ್ ಅದಾದ ನಂತರ ನಿಮ್ಮ ಲೈಕ್ ನಿಮ್ಗೆ ಅನಿಸ್ತಾ ಇರ್ಬೋದು, ನಾನು ಮದುವೆ ಆಗಲ್ಲ, ಇಲ್ಲ ಅಂದರೆ ಎಲ್ಲರೂ ಇದೇ ಥರ ಮಾಡ್ತಾರೆ ಅನ್ನೋ ಭಾವ ಏನಾದರೂ ಇದ್ದರೆ ಅದರಿಂದ ಹೊರಗೆ ಬರ್ತೀರಾ. ಅಲ್ಲಿ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ ನಿಮ್ಮದು. ಸ್ಪೆಷಲಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಪರ್ಸನ್ ಎಂಟರ್ ಆಗ್ತಾ ಇದ್ದಾರೆ. ಸೊ ಈ ಒಂದು ಒಳ್ಳೆ ಪರ್ಸನರ್ ನಿಮ್ಮ ಸ್ಪೌಸ್ ಆಗಿರಬಹುದು, ನಿಮ್ಮ ಸಿಬ್ಲಿಂಗ್ಸ್ ಕೂಡ ಆಗಿರಬಹುದು. ಓಕೆ, ಆ್ಯಂಡ್ ಲೈಕ್ ಏನು ಅಂತಂದರೆ, ಇವಾಗ ನಿಮ್ಮ ಸಿಬ್ಲಿಂಗ್ಸ್ ಇದ್ದರೂ ಕೂಡ ಫಸ್ಟಿಗೆ ಲೈಕ್ ಒಂದು
ಏನು ಹೇಳ್ತಾರೆ, ಡಿಸ್ಟೆನ್ಸ್, ತುಂಬ ಡಿಸ್ಟೆನ್ಸ್ ಇದ್ದಿರಬಹುದು. ಬಟ್ ಇಲ್ಲಿ ಅಚಾನಕ್ಕಾಗಿ ಏನೋ ನಿಮ್ಮ ಲೈಫಲ್ಲಿ ಎಂಟ್ರಿನ ಕೊಡ್ತಾರೆ. ಇದು ನಿಮ್ಮ ಸಿಮ್ಲಿಂಗ್ಸ್ ಕೂಡ ಇರಬಹುದು, ಅದಕ್ಕೆ ಹೇಳ್ತಾ ಇದ್ದೀನಿ. ಐ ಡೋಂಟ್ ನೋ ವೈ, ಬಟ್ ನನಗೆ ಆ ಥರ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ. ಓಕೆ, ಆ್ಯಂಡ್ ಹ್ಯಾಪಿನೆಸ್ ಬರ್ತಾ ಇದೆ. ಈ ಹ್ಯಾಪಿನೆಸ್ ಹೊರಗಡೆಗಿಂತಲೂ ನಿಮ್ಮ ಒಳಗಡೆ ಏನಿದೆ ನೋಡಿ ಅದು ಶೋ ಆಗ್ತಾ ಇದೆ. ಲೈಕ್ ಸೋ ಮೆನಿ ಹ್ಯಾಪಿನೆಸ್ ನಿಮ್ಮ ಲೈಫಲ್ಲಿ. ಒಂದು ಒಳ್ಳೆ ಪರ್ಸನ್ ಅಂತ ಹೇಳಿದೆ. ಸೊ ಇಟ್ಸ್ ಪರ್ಸನ್, ಸ್ಪೌಸ್, ಸಿಬ್ಲಿಂಗ್ಸ್ ಇರಬಹುದು, ಇಲ್ಲ ಅಂದರೆ ನೀವು ತಾಯಿ ಆಗ್ಬೋದು, ನೀವು ತಂದೆ ಕೂಡ ಆಗಬಹುದು ಅಂತ. ಯಾರು ಆಲ್ರೆಡಿ ಏನೋ ಮ್ಯಾರಿಡ್ ಇದ್ದಾರೆ ನೋಡಿ, ಯಾರು ಕನ್ವಿನ್ಸ್ ಮಾಡೋದಕ್ಕೆ ಏನೋ ಲೈಕ್ ಪ್ರಯತ್ನ ಪಡ್ತಾ ಇದ್ದೀರಾ ನೋಡಿ, ಅವರಿಗೆ ತಾಯಿ ಆಗಬೇಕು ಅಂತ ಹ್ಯಾಪಿನೆಸ್ ಬರ್ತಾ ಇದೆ. ತುಂಬಾ ಪಾಸಿಟಿವಿಟಿ ಆ್ಯಂಡ್ ಒಂದು ಒಳ್ಳೆ ವೈಬ್ರೇಷನ್, ಒಂದು ಒಳ್ಳೆ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಇಲ್ಲಿ ಯಾವುದೇ ಥರದ ಜಡ್ಜ್ಮೆಂಟ್ ನಾನು ನೋಡ್ತಾ ಇಲ್ಲ. ಸೊ ಮೊದಲು ನೀವು ಜನರನ್ನ ಜಡ್ಜ್ ಮಾಡ್ತಾ ಇರ್ಬೋದು, ಸಿಚುವೇಶನ್ನ ಜಡ್ಜ್ ಮಾಡ್ತಾ ಇರ್ಬೋದು. ಬಟ್ ಅಪ್ಕಮಿಂಗ್ ಏನಿದೆ ನೋಡಿ, ನೀವು ಜಡ್ಜ್ ಮಾಡೋದಿಲ್ಲ, ನೀವು ಬೇರೆ ಯಾರ ತಾಳಕ್ಕೆ ಕುಣಿಯೋದಿಲ್ಲ, ನೀವು ನಿಮ್ಮ ತಾಳಕ್ಕೆ ಕುಣಿತೀರಾ. ಓಕೆ, ಆ್ಯಂಡ್ ಡೀಪ್ಲಿ ನಾನು ಬೇರೆ ಪರ್ಸನ್ಗಿಂತಲೂ ಕೂಡ ನಿಮ್ಮ ಇನ್ನರ್ ಸೆಲ್ಫ್ ಏನಿದೆ ನೋಡಿ, ಅದು ಇನ್ನಷ್ಟು ಗ್ಲೋ ಆಗುತ್ತೆ, ಇನ್ನಷ್ಟು ಗ್ಲೋ ಆಗುತ್ತೆ. ಪೈಲ್ ನಂಬರ್ 1, ಲೈಕ್ ಲಕ್ಸುರಿ ಇರಬಹುದು, ಬ್ಯೂಟಿ ಇರಬಹುದು, ಕ್ರಿಯೇಟಿವಿಟಿ ಇರ್ಬೋದು, ಅದು ಇನ್ನಷ್ಟು ಎನ್ಹ್ಯಾನ್ಸ್ ಆಗುತ್ತೆ. ಪೈಲ್ ನಂಬರ್ 1. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನೀವೇನಾದರೂ ಕಲಿಯೋದಕ್ಕೆ ಇಂಟ್ರೆಸ್ಟ್ ತೊಗೊಳ್ಬೋದು. ಬರುವ 6 ಮಂತ್ಸಲ್ಲಿ ಯಾವುದಾದ್ರೂ ಒಂದು ಕೋರ್ಸನ್ನು ನೀವು ಜಾಯಿನ್ ಆಗ್ಬೋದು. ಲೈಕ್ ಇದು ಮೆಡಿಟೇಷನ್ ಇರಬಹುದು, ಲೈಕ್ ಎನಿ ಕೈಂಡ್ ಆಫ್ ಟ್ಯಾರೋ ಕೋರ್ಸ್ ಇರ್ಬೋದು, ನ್ಯೂಮರಾಲಜಿ ಇರ್ಬೋದು, ಅಸ್ಟ್ರಾಲಜಿ ಇರ್ಬೋದು, ಯಾವುದಾದ್ರೂ. ಲೈಕ್ ಇದು ಅಲ್ಲ ಅಂತಂದರೆ, ಲೈಕ್ ಅಸ್ಟ್ರಾಲಜಿ ರಿಲೇಟೆಡ್ ಏನು ಅಲ್ಲ ಅಂತಂದರೂ, ಲೈಕ್ ಎನಿ ಕೈಂಡ್ ಆಫ್ ಕೋರ್ಸ್ ನಿಮಗೆ ತುಂಬಾ ಪ್ಯಾಷನೇಟ್ ಮಾಡ್ಬೋದು, ನಿಮ್ಮನ್ನು ತುಂಬ ಅಟ್ರ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಸೊ ಎಸ್, ಆ್ಯಂಡ್ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಸೋಲ್ಮೇಟ್ ಬರ್ತಾ ಇದ್ದಾರೆ. ಓಕೆ, ಒಳ್ಳೆ ಸೋಲ್ಮೇಟ್. ಆ್ಯಂಡ್ ಇಲ್ಲಿ ತನಕ ಯಾರಾದರೂ ಮದುವೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಅಂತಂದರೆ, ಎಸ್, ನಿಮಗೆ ಒಂದು ಒಳ್ಳೆ ಪ್ರಪೋಸಲ್ ಬರುತ್ತೆ. 6 ಮಂತ್ಸ್ ಹೇಳಿದೆ ಅಲ್ವಾ, ಮಂತ್ಸ್. ಸೊ ಎಸ್, ಅದರಲ್ಲಿ ಪ್ರಪೋಸಲ್ಸ್ ಬರುವಂತಹ ಲಕ್ಷಣಗಳಿದೆ. ಸೊ ಇದು ಅರೇಂಜ್ಡ್ ಮ್ಯಾರೇಜ್ ಆಗಿರುತ್ತೆ ಟ್ರೆಡಿಷ್ನಲಿ. ಓಕೆ, ಆ್ಯಂಡ್ ಅಂತಂದರೆ ಇಲ್ಲಿ ತನಕ ನೀವು ಒಬ್ಬರಿಗೆ ಎಷ್ಟು ಎನರ್ಜಿನ ಕೊಡ್ತಾ ಇದ್ರಿ ನೋಡಿ, ಅಷ್ಟು ನಿಮಗೆ ಸಿಗದಿದ್ದಿರ್ಬೋದು. ಮೇ ಬಿ ಇದು ನಿಮ್ಮ ಪೇರೆಂಟ್ಸ್ ಇರಬಹುದು, ಓಕೆ, ಯಾರೇ ಇರಬಹುದು. ಓಕೆ, ಬಟ್ ನಿಮಗೆ ಮುಂದೆ ಬರುವ 6 ಮಂತ್ಸ್ ಏನಿದೆ ನೋಡಿ, ಇದು ನಿಮ್ಮನ್ನು ಇನ್ನಷ್ಟು ಹೇಳ್ತಾರೆ, ಇನ್ನಷ್ಟು ಹ್ಯಾಪಿನೆಸ್ಸಿಂದ, ಇನ್ನಷ್ಟು ಆನಂದದಿಂದ ಬರೆಸುತ್ತೆ. ಓಕೆ, ಇದು ಪುಸ್ತಕ ಕೂಡ ಆಗಿರಬಹುದು, ಒಂದು ಗುರು ಕೂಡ ಆಗಿರಬಹುದು, ಇಲ್ಲಾಂದರೆ ಕೆಲವರ ಮಾತು ಕೂಡ ಆಗಿರಬಹುದು. ಓಕೆ, ಸೊ ನಿಮ್ಮಲ್ಲಿ ಅಂತರಾಳದಿಂದ ಚೇಂಜಸ್ಸನ್ನು ನಾನು ನೋಡ್ತಾ ಇದ್ದೀನಿ. ಓಕೆ, ಎಸ್, ರೈಟ್ ನಾವು ನಿಮ್ಮ ಎನರ್ಜಿ ಏನಿದೆ ನೋಡಿ, ಲೈಕ್ ತುಂಬ ಸ್ಟಕ್ ಅಂತ ಅನಿಸ್ತಾ ಇರ್ಬೋದು, ಎಂಜೈಟಿ ಇರಬಹುದು, ನಿಮಗೆ ಡಿಪ್ರೆಷನ್ ಅಂತ ಫೀಲ್ ಮಾಡ್ತಾ ಇರ್ಬೋದು. ಬಟ್ ನೀವು ಇಲ್ಲಿ ತನಕ ಏನು ಕತ್ಲನ್ನು ನೋಡ್ತಾ ಇದ್ರಿ ನೋಡಿ, ಮುಂದೆ ಬೆಳಕು ನಿಮ್ಮ ಲೈಫಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿ ತನಕ ನಿಮ್ಮ ಡಿಸಿಷನ್ಸ್, ನಿಮಗೆ ನೀವು ಗಿಲ್ಟ್ ಫೀಲ್ ಮಾಡ್ತಾ ಇರ್ಬೋದು, ನಿಮಗೆ ನೀವು ಹೇಳ್ತಾ ಇರ್ಬೋದು ಏನು ಅಂತಂದರೆ, ನಾನು ಈ ಡಿಸಿಷನ್ಸ್ ತೊಗೊಳ್ಬಾರ್ದಿತ್ತು, ಇದು ಏನು ನಾನು ಡಿಸಿಷನ್ಸ್ ತೊಗೊಂಡಿದ್ದೆ ಇದು ಸರಿ ಇರಲಿಲ್ಲ ಅನ್ನೋದು. ಸೊ ಮುಂದೆ ನೀವು ಏನು ಡಿಸಿಷನ್ಸ್ ಮಾಡ್ತೀರಾ ನೋಡಿ, ಅದು ತುಂಬ ಚೆನ್ನಾಗಿರುತ್ತೆ. ಪೂವರ್ ಡಿಸಿಷನಿಂದ ಗುಡ್ ಡಿಸಿಷನ್ ಹೇಳ್ತಾರಲ್ವ, ಸೊ ಆ ಥರ ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಯಾರಾದರೂ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಕೂಡ ರಿಸಾಲ್ವ್ ಆಗುತ್ತೆ. ಸ್ಪೆಷಲಿ ಗಂಡ ಹೆಂಡತಿ ಏನಾದರೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ರಿಸಾಲ್ವ್ ಆಗುವಂತಹ ಚಾನ್ಸಸ್ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ,
ಎಸ್, ಥಂಡರ್ ಬೋಲ್ಡ್, ಅದೇ ನಾನು ಹೇಳಿದೆ ಅಲ್ವಾ, ಅವೇಕ್ನಿಂಗ್, ಸಮಥಿಂಗ್ ಪರ್ಸ್ಪೆಕ್ಟಿವ್ ನಿಮ್ಮ ಚೇಂಜ್ ಆಗುತ್ತೆ. ಸೊ ಅದರಿಂದಲೇ ಶುರು ಆಗೋದು. ಓಕೆ, ಆ್ಯಕ್ಚುಲಿ ಸೆಕೆಂಡ್ ಕಾರ್ಡ್ ಈ ಸೈಲೆನ್ಸ್. ಇಲ್ಲೂ ಕೂಡ ಸೈಲೆನ್ಸ್ ಇದೆ, ಪೋಸ್ಟ್ಪೋನ್ಮೆಂಟ್ ಇದೆ ಇಲ್ಲಿ. ಓಕೆ, ಸೊ ನೀವು ಹೊರಗಡೆ ಪ್ರಪಂಚಕ್ಕಿಂತ ಒಳಗಡೆ ಪ್ರಪಂಚನ ಚೂಸ್ ಮಾಡ್ತೀರಾ. ನಿಮ್ಮನ್ನು ನೀವು ತುಂಬಾ ಹೀಲ್ ಮಾಡ್ತೀರಾ. ಪೈಲ್ ನಂಬರ್ 1 ಪಾಲಿಟಿಕ್ಸ್ ಕೂಡ ಇದೆ ಇಲ್ಲಿ. ಸೊ ನೀವು ಪಾಲಿಟಿಕ್ಸ್, ಡ್ರಾಮಾ ಇರ್ಬೋದು, ಅದರಿಂದ ತುಂಬ ನೀವು ದೂರ ಇರ್ತೀರ. ಲೈಕ್ ಅಂತಹ ಒಂದು ಅವೇಕ್ನಿಂಗ್ ನಿಮ್ಮ ಲೈಫಲ್ಲಿ ನಡೆಯುತ್ತೆ. ಓಕೆ, ಸೊ ಆದಷ್ಟು ನೀವು ಸೈಲೆನ್ಸನ್ನು ಚೂಸ್ ಮಾಡ್ತೀರಾ. ಆ್ಯಂಡ್ ನಿಮಗೆ ಪೈಲ್ ನಂಬರ್ 2 ಕೂಡ ಏನೋ ನೋಡಬಹುದು, ನೀವು ನೋಡಬೇಕು ಅಂತ ಇದ್ದರೆ. ಸೈಲೆನ್ಸ್ ಇದೆ ಇಲ್ಲಿ. ಸೊ ಎಸ್, ಡ್ರಾಮಾ ಅದರಿಂದ, ಬಿಕಾಸ್ ರೈಟ್ ನಾವು ನನಗೇನು ಅನಿಸ್ತಾ ಇದೆ ಅಂತಂದರೆ ಪೈಲ್ ನಂಬರ್ 1 ಪೀಪಲ್, ನೀವು ತುಂಬಾ ಟಯರ್ಡ್ ಆಗಿದ್ದೀರಾ. ಲೈಕ್ ಎಲ್ಲವನ್ನು ನೋಡಿ ಅನುಭವಿಸಿ ಆ್ಯಂಡ್ ಯಾವುದಕ್ಕೆ ಯಾವ ಸೊಲ್ಯೂಷನ್ನ ಕಂಡು ಹಿಡಿಯೋದು ಅನ್ನೋದು. ಸೊ ಅದರ ಬಗ್ಗೆ ಯೋಚನೆ ಮಾಡಿ ನೀವು ಆಲ್ರೆಡಿ ನಿಮ್ಮ ಎನರ್ಜಿ ಡ್ರೈನ್ ಅಂತ ಹೇಳ್ಬೋದು, ಇಲ್ಲಾಂದರೆ ಸಿಚುವೇಶನ್ ಸರಿ ಇಲ್ಲ ಅಂತ ಹೇಳ್ಬೋದು. ಇದು ಕರಿಯರ್ ರಿಲೇಟೆಡ್ ಇರ್ಬೋದು, ಫೈನಾನ್ಷಿಯಲ್ ರಿಲೇಟೆಡ್ ಇರ್ಬೋದು, ಎನಿ ಕೈಂಡ್ ಆಫ್ ಯಾವುದೇ ಇರ್ಬೋದು. ಓಕೆ, ಆ್ಯಂಡ್ ಕರಿಯರ್ ರಿಲೇಟೆಡ್ ನಿಮಗೇನಾದರೂ ಸ್ಟಕ್ನೆಸ್, ಇಲ್ಲಾಂದರೆ ಏನು ಚೂಸ್ ಮಾಡಬೇಕು ಅಂತ ಏನಾದರೂ ಗೊತ್ತಿರಲಿಲ್ಲ ಅಂತಂದರೆ ಅಪ್ಕಮಿಂಗ್ 6 ಮಂತ್ಸಲ್ಲಿ ಎಲ್ಲವೂ ಬದಲಾಗುತ್ತೆ ನಿಮ್ಮ ಲೈಫಲ್ಲಿ. ಪಾಸಿಟಿವಿಟಿ ಅನ್ನೋದು ಬರುತ್ತೆ. ಓಕೆ, ಬಟ್ ದ ಥಿಂಗ್ ಇಸ್ ದ್ಯಾಟ್ ನಾನು ಒಂದೇ ನಿಮಗೆ ಗೈಡೆನ್ಸ್ ಕೊಡ್ತೀನಿ, ಏನು ಅಂತಂದರೆ ಚೂಸ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಮೊದಲು ಚೂಸ್ ಮಾಡಿ, ಬೇರೆಯವರಿಗಿಂತ. ಪೈಲ್ ನಂಬರ್ 1. ಓಕೆ, ಸೊ ನಿಮ್ಮ ಬಾಡಿ ಏನು ಹೇಳ್ತಾ ಇದೆ, ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ, ದೇರ್ ಈಸ್ ನಥಿಂಗ್ ಟು ವರಿ ಅಬೌಟ್ ಯುವರ್ ಸೇಫ್. ಎಸ್, ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1. ವಾಕ್ ಅವೇ, ಲೀವ್ ದ ಅನ್ಹೆಲ್ತಿ ಸಿಚುವೇಶನ್. ಸೊ ನೋಡಿ, ಅದೇ ನಾನು ಹೇಳಿದೆ ಅಲ್ವಾ. ಸೊ ವಾಕ್ ಅವೇ, ನೀವು ಆಲ್ಮೋಸ್ಟ್ ಹೋಗ್ತೀರಾ, ಸಿಚುವೇಶನಿಂದ ಹೊರಗೆ ಬರ್ತೀರಾ ನೀವು. ಸೊ ವಾಕ್ ಅವೇ, ರೈಟ್ ನಾವು ನಿಮ್ಗೆ ಹೇಳ್ತಾ ಇದ್ರಿ, ಯಾವುದು ನಿಮಗೆ ಅನ್ಹೆಲ್ದಿ ಅಂತ ಅನಿಸ್ತಾ ಇದೆ ನೋಡಿ, ಅದರಿಂದ ಹೊರಗೆ ಬನ್ನಿ. ಓಕೆ, ಸೊ ಲೆಟ್ಸ್ ಟೇಕ್. ಸಪೋರ್ಟ್ಸ್ ಆರ್ ಎವ್ರಿವೇರ್, ಟ್ರಸ್ಟ್. ಸೊ ನಿಮಗೆ ಎಲ್ಲ ಕಡೆಯಿಂದ ಸಪೋರ್ಟ್ಸ್ ಇದೆ. ಸೊ ಟ್ರಸ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಎವ್ರಿ ಜರ್ನಿ ಸ್ಟಾರ್ಟ್ಸ್ ವಿತ್ ಅ ಸಿಂಗಲ್ ಸ್ಟೆಪ್. ಸೊ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಎವ್ರಿ ಜರ್ನಿ ಸ್ಟಾರ್ಟ್ಸ್ ವಿತ್ ಅ ಸಿಂಗಲ್ ಸ್ಟೆಪ್ ತೊಗೊಳ್ಳುವಂಥ ಅವಶ್ಯಕತೆ ಇದೆ. ಬದಲಾವಣೆ ಹಾಗೆ ಬರೋದಿಲ್ಲ, ನೆನಪಲ್ಲಿ ಇಟ್ಕೊಳ್ಳಿ, ಬದಲಾವಣೆ ಹಾಗೆ ಬರೋದಿಲ್ಲ. ಸೊ ಬದಲಾವಣೆ ನಾವು ಮೊದಲ ಹೆಜ್ಜೆನ ಇಡಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ಮೊದಲ ಹೆಜ್ಜೆ ಹೇಗೆ ಇಡೋದು? ಫಸ್ಟ್ ಆಫ್ ಆಲ್ ನಮ್ಮ ಥಾಟ್ಸಿಂದ. ಓಕೆ, ಸೊ ಥಾಟ್ಸಿಂದ ಮೊದಲು ಚೇಂಜಸನ್ನು ತಗೊಂಡು ಬನ್ನಿ. ಐ ಅಟ್ರಾಕ್ಟೆಡ್ ಡಿವೈನ್ ಪಾರ್ಟ್ನರ್. ಅದೇ ನಾನು ಹೇಳ್ತೀನಿ, ಲೈಕ್ ಸೋಲ್ಮೇಟ್ ಎನರ್ಜಿ ಇದೆ. ಎಸ್, ಯು ಆರ್ ಅಟ್ರಾಕ್ಟಿಂಗ್, ಒಂದು ಒಳ್ಳೆ ಜನರನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ಒಂದು ಒಳ್ಳೆ ಪಾರ್ಟ್ನರ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಓಕೆ, ಒಂದು ಒಳ್ಳೆ ಕಮ್ಯುನಿಟಿನ. ಲಕ್ ಈಸ್ ಆನ್ ಯುವರ್ ಸೈಡ್. ವಂಡರ್ಫುಲ್ ಥಿಂಗ್ಸ್ ಆರ್ ಅಬೌಟ್ ಟು ಹ್ಯಾಪನ್. ಸೊ ವಂಡರ್ಫುಲ್ ಥಿಂಗ್ಸ್ ನಿಮ್ಮ ಜೀವನದಲ್ಲಿ ನಡೆಯೋದಿದೆ. ದ ಥಿಂಗ್ ಈಸ್ ದ್ಯಾಟ್ ಏನು ಅಂತಂದರೆ, ನಾನು ನಿಮಗೆ ಒಂದೇ ಹೇಳ್ತೀನಿ, ಪಾಲಿಟಿಕ್ಸ್ ಏನಿದೆ ನೋಡಿ, ಅದರಿಂದ ಹೊರಗೆ ಬನ್ನಿ. ಯಾರ ಬಗ್ಗೆನೂ ಏನೂ ಮಾತಾಡೋದಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ಯಾರ ಕರ್ಮದ ಬಗ್ಗೆ ಕೂಡ ನೀವು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ನನಗೆ ಇವರು ಹೀಗೆ ಮಾಡಿದರು, ಹಾಗೆ ಮಾಡಿದರು ಅನ್ನೋದು. ಸೊ ನಿಮಗೆ ನಾನು ಒಂದೇ ಗೈಡೆನ್ಸ್ ಕೊಡ್ತೀನಿ, ಏನು ಅಂತಂದರೆ ಲೈಕ್ ನಿಮ್ಮ ರುಟೀನಲ್ಲಿ ಚೇಂಜಸನ್ನು ತಗೊಂಡು ಬನ್ನಿ. ಸ್ವಲ್ಪ ಡಿಸಿಪ್ಲೈನ್ ಆಗಿರಿ. ಓಕೆ, ಆ್ಯಂಡ್ ಬೌಂಡ್ರೀಸ್ನ ಸೆಟ್ ಮಾಡಿ. ಓಕೆ, ಸೊ ಆ್ಯಂಡ್ ಆದಷ್ಟು ನಿಮ್ಮ ಗೋಲ್ಸ್ ಮೇಲೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಜೀವನದಲ್ಲಿ ನೀವೇನು ಆಗಬೇಕು ಅಂತ ಇದ್ದೀರಾ ನೋಡಿ, ಅದರ ಮೇಲೆ ಹೆಚ್ಚಿನ ಗಮನನ ಕೊಡಿ. ಓಕೆ, ಸೊ ಎಸ್, ದಿಸ್ ಈಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹೆಲೋ ಪೈಲ್ ನಂಬರ್ 2. ಸೊ ಯಾರದ ಸೈಲೆನ್ಸ್ನ ಚೂಸ್ ಮಾಡಿದಿರಾ? ಸೊ ಬರುವ 6 ಮಂತ್ಸಲ್ಲಿ ಏನಿದೆ ನೋಡಿ, ನಿಮ್ಮ ನಾಲೆಜ್ ಏನಿದೆ ನೋಡಿ, ಅದನ್ನು ಚೆನ್ನಾಗಿ ಯೂಸ್ ಮಾಡಿ. ಓಕೆ, ಸೊ ಅದನ್ನ ನೀವು ಚೆನ್ನಾಗಿ ಯೂಸ್ ಮಾಡ್ತೀರಾ ಅಂತಂದರೆ ನಿಮ್ಮ ಕ್ವಶನಿಗೆ ಆನ್ಸರ್ ನಿಮ್ಮಲ್ಲೇ ಇದೆ.
ಆದಷ್ಟು ಸೈಲೆನ್ಸನ್ನು ಚೂಸ್ ಮಾಡಿ. ನಿಮ್ಮ ಕ್ವಶನಿಗೆ ಆನ್ಸರ್ ಏನಿದೆ ನೋಡಿ, ಅದು ಹೊರಗಡೆಗಿಂತ ನಿಮ್ಮ ಒಳಗಡೆ ಸಿಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಸೈಲೆನ್ಸನ್ನು ಚೂಸ್ ಮಾಡಬೇಕಾಗತ್ತೆ. ಸೈಲೆನ್ಸ್ ಇನ್ ದ ಸೆನ್ಸ್ ಏನು ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾ ಇಲ್ಲ, ಜಸ್ಟ್ ಕೀಪ್ ಕ್ವಾಯಟ್ ಅಷ್ಟೇ. ಒಂದು 10 ಮಿನಿಟ್ಸು ಇಲ್ಲಾಂದರೆ 5 ಮಿನಿಟ್ಸ್ ಕೂತ್ಕೊಳ್ಳಿ ಆ್ಯಂಡ್ ಜರ್ನಲ್ ಮಾಡುವಂಥ ಅಪ್ಕಮಿಂಗ್ 6 ಮಂತ್ಸಲ್ಲಿ ನೀವೆಷ್ಟು ಬರೀತೀರ ನೋಡಿ ಅಷ್ಟು ಒಳ್ಳೆಯದು. ಬರೆದು ನೋಡಿ, ಅದಾದ ನಂತರ ಅದಕ್ಕೆ ನಿಮಗೆ ಯಾವ ಆನ್ಸರ್ ಸಿಗುತ್ತೆ ಅನ್ನೋದನ್ನು ನೋಡಿ, ಮತ್ತು ನೀವು ನನಗೆ ಬಂದುಬಿಟ್ಟು ಕಾಮೆಂಟ್ ಮಾಡಿ. ಓಕೆ, ಸೊ ಬರೆಯೋದ್ರಿಂದ ನಿಮ್ಮ ಏನೋ ಲೈಕ್ ಆ್ಯಕ್ಚುಲಿ ನಾನು ಇವಾಗಲೂ ಬರಿತೀನಿ, ನನ್ನಲ್ಲಿ ಒಂದು ಬುಕ್ ಇದೆ, ಸೊ ನಾನು ಬರಿತೀನಿ. ಬರೆದ್ರೆ ತುಂಬಾ ಒಳ್ಳೆಯದು. ಕನ್ಫ್ಯೂಷನ್ಸ್ ಕ್ಲಾರಿಟಿ ನಿಮಗೆ ಸಿಗಬೇಕಾ, ಬರೆಯಿರಿ. ನಿಮ್ಮ ಮೈಂಡಲ್ಲಿ ನಿಮ್ಮ ಥಾಟ್ಸ್ ರಫ್ ಏನೇ ಇರಬಹುದು, ಲೈಕ್ ಫಾರ್ ಎಕ್ಸಾಂಪಲ್ ನೀವೊಂದು ಪೆನ್ ಆ್ಯಂಡ್ ಪೇಪರ್ ತೊಗೊಳ್ಳಿ, ಮೈಂಡಲ್ಲಿ ಏನು ಬರುತ್ತೆ ಅದನ್ನು ಬರೀರಿ. ಫಾರ್ ಎಕ್ಸಾಂಪಲ್ಗೆ ನಾನು ಕೂತ್ಕೊಂಡಿದ್ದೇನೆ, ನಾನು ನಾಳೆ ಹೋಗಬೇಕಾ, ನಾನು ಹೋಗೋದು ಬೇಡ, ಪಿಂಕ್ ಡ್ರೆಸ್ ಇದ್ದರೆ ನನ್ನಲ್ಲಿ ಹೇಗಿರುತ್ತೆ, ಸೊ ಈ ಥರ ರ್ಯಾಂಡಮ್ ಥಾಟ್ಸ್ ಏನು ಬರುತ್ತೆ ಅದನ್ನೆಲ್ಲ ಬರೆದು ಬಿಡಿ. ಏನೆಲ್ಲ ಬರುತ್ತೆ ನೋಡಿ ಅದನ್ನೆಲ್ಲ ಬರೆದ್ಬಿಡಿ. ಓಕೆ, ಬಟ್ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಈ ಒಂದು 6 ಮಂತ್ಸ್ ಏನಿದೆ ನೋಡಿ, ಇದರಲ್ಲಿ ಸೈಲೆನ್ಸ್ ತುಂಬ ಅಗತ್ಯ ಇದೆ. ಓಕೆ, ಕೆಲವೊಂದು ಪುಸ್ತಕದಲ್ಲಿ ನಿಮಗೆ ಆನ್ಸರ್ ಸಿಗಬಹುದು, ಸೊ ಆದಷ್ಟು ಬುಕ್ಕನ್ನು ಚೂಸ್ ಮಾಡಿ. ಫೈಲ್ ನಂಬರ್ 2. ಓಕೆ, ಸೊ ಲೆಟ್ಸ್ ನೋಡೋಣ ಬರುವ 6 ಮಂತ್ಸಲ್ಲಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2. 4 of Swords. ವಾವ್, ಸೈಲೆನ್ಸ್ ಆ್ಯಂಡ್ 4 of Swords ನೋಡಿ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2. ಫೈಲ್ ನಂಬರ್ 2, ಯು ನೀಡ್ ರೆಸ್ಟ್. ನಿಮಗೆ ರೆಸ್ಟಿನ ಅಗತ್ಯ ಇದೆ, ಅದು ಕೂಡ ಮೆಂಟಲಿ. ನೀವು ತುಂಬಾ ಓವರ್ ಥಿಂಕ್ ಮಾಡ್ತೀರಾ, ಹೆಚ್ಚು ಓವರ್ ಥಿಂಕ್ ಮಾಡ್ತೀರಾ. ಸೊ ಫಸ್ಟ್ ಆಫ್ ಆಲ್ ಯು ನೀಡ್ ರೆಸ್ಟ್. ನಿಮಗೆ ರೆಸ್ಟ್ ತಗೊಳ್ಳುವಂಥ ಅವಶ್ಯಕತೆ ಇದೆ. ಫೈಲ್ ನಂಬರ್ 2. ಫೈಲ್ ನಂಬರ್ 2. Page of Wands. Okay. Temperance. ಹೆಲ್ತ್ ಮೇಲೆ ಹೆಚ್ಚಿನ ಗಮನನ ಕೊಡಿ. ಫೈಲ್ ನಂಬರ್ 2. ಎಸ್, ಹೆಲ್ತ್ ಮೇಲೆ ಹೆಚ್ಚಿನ ಗಮನನ ಕೊಡುವಂಥ ಅವಶ್ಯಕತೆ ಇದೆ. 5 of Pentacles. ದ ಟವರ್. ಓಕೆ, ಟವರ್ ಬಂತು ಅಂತಂದರೆ ಇಲ್ಲಿ ಭಯ ಪಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2 is a wands. ಸಿಂಪಲ್ ವರ್ಡಲ್ಲಿ ಹೇಳಬೇಕು ಅಂತಂದರೆ ಫೈಲ್ ನಂಬರ್ 2 ನಿಮ್ಮ ರಿಬರ್ತ್ ಆಗ್ತಾ ಇದೆ. ರೀಬರ್ತ್, ನಿಮ್ಮ ಮರುಜನ್ಮ. ಓಕೆ, ಸೊ ಅದು ಹೇಗೆ ಆಗುತ್ತೆ ಅಂತಂದರೆ ಸೈಲೆನ್ಸ್, ಟೇಕ್ ರೆಸ್ಟ್, ನಿಮ್ಮ ಬಾಡಿನ ಟೇಕ್ ಕೇರ್ ಮಾಡಿ ಫಸ್ಟ್ ಆಫ್ ಆಲ್. ಫೈಲ್ ನಂಬರ್ 2 ಪೀಪಲ್. ಓಕೆ, ಆ್ಯಂಡ್ ಟವರ್ ಇಲ್ಲಿ ಈ ಕಾರ್ಡಲ್ಲಿ ನನಗೆ ಟವರ್ ತುಂಬ ಇಷ್ಟ ಇದರಲ್ಲಿ, ಈ ಡೆಕ್ಕಲ್ಲಿ. ಓಕೆ, ಸೊ ನಿಮ್ಮ ಜೀವನದಲ್ಲಿ ಏನು ಬರುವ 6 ಮಂತ್ಸಲ್ಲಿ ಏನಾದರೂ ಕೊಲ್ಯಾಪ್ಸ್ ಆದರೂ ಕೂಡ ಯು ಡೋಂಟ್ ಕೇರ್, ನೀವಷ್ಟು ಕೇರ್ ಮಾಡೋದಿಲ್ಲ. ಓಕೆ, ಬಿಕಾಸ್ ನಿಮಗೆ ಗೊತ್ತಿದೆ ನನ್ನ ಜೀವನದಲ್ಲಿ ಏನಾಗುತ್ತೆ, ಮುಂದೆ ಒಳ್ಳೆಯದೇ ಬರುತ್ತೆ ಅನ್ನೋದು ಗೊತ್ತಿದೆ. ನ್ಯೂ ಬಿಗಿನಿಂಗ್ ಬರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಓಕೆ, ಬಟ್ ಕ್ಲೆನ್ಸ್ ನಡೆಯುತ್ತೆ. ಫೈಲ್ ನಂಬರ್ 2. ಅಪ್ಕಮಿಂಗ್ 6 ಮಂತ್ಸ್ ಏನಿದೆ ನೋಡಿ, ಇದರಲ್ಲಿ ನಿಮ್ಮ ಏನೋ ಕ್ಲೆನ್ಸಿಂಗ್ ನಡೆಯುತ್ತೆ. ಕೆಲವೊಂದು ಜನರು ನಿಮ್ಮ ಲೈಫಿಂದ ಹೋಗ್ಬೋದು, ಕೆಲವೊಂದು ಸಿಚುವೇಶನ್ ಹೋಗ್ಬೋದು. ಸ್ವಲ್ಪ ನಿಮಗೆ ಏನೋ
ಫಸ್ಟ್ ಆಫ್ ಆಲ್ ಸ್ವಲ್ಪ ಭಯ ಆಗ್ಬೋದು. ಇದು ಯಾವುದೇ ಸಿಚುವೇಶನಿಂದ ನೀವು ಲೈಕ್ ಹೋರಾಡ್ತೀರ ನೋಡಿ, ಅಲ್ಲಿ ನಿಮಗೆ ಸ್ವಲ್ಪ ಭಯ ಬರ್ಬೋದು. ಬಟ್ ಇದು ಸ್ವಲ್ಪ ಮಾತ್ರ ತಕ್ಷಣಕ್ಕೆ ನಿಮಗೆ ಭಯ ಆಗ್ಬೋದು, ಮತ್ತು ಇದು ಭಯ ನಿಮ್ಮಲ್ಲಿರೋದಿಲ್ಲ. ಓಕೆ, ಸೊ ನಿಮ್ಮ ಕ್ಲೆನ್ಸಿಂಗ್ ನಡೆಯುತ್ತೆ ಆ್ಯಂಡ್ ಡೀಪ್ ವೇಯಲ್ಲಿ ಕ್ಲೆನ್ಸಿಂಗ್ ನಡೆಯುತ್ತೆ. ಪಾಲ್ ನಂಬರ್ 2 ಇದು ನಾನು ಮೇಲೆ ಅಂತ ಹೇಳೋದಿಲ್ಲ, ಇಟ್ಸ್ ಅ ರೂಟಿಂದ ಕ್ಲೆನ್ಸಿಂಗ್ ನಡೆಯುತ್ತೆ. ಆ್ಯಂಡ್ ಎಸ್, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಪಾಲ್ ನಂಬರ್ 2, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ನಿಮ್ಮ ಹೆಲ್ತ್ ಮೇಲೆ ಹೆಚ್ಚಿನ ಗಮನನ ಕೊಡಿ. ಏನು ತಿಂತಾ ಇದ್ದೀರಾ, ಏನು ತಿಂತಾ ಇಲ್ಲ ಅನ್ನೋದನ್ನು ಫಸ್ಟ್ ಆಫ್ ಆಲ್ ನೋಡಿ. ಬ್ಯಾಲೆನ್ಸ್ ಆಗಿ ಇಟ್ಕೊಂಡಿರಿ. ಓಕೆ, ನಿಮ್ಮ ಹೆಲ್ತನ್ನು ಆದಷ್ಟು ಹೆಚ್ಚು ನೀರು ಕುಡಿತಾ ಇದ್ರಾ, ಏನನ್ನು ಹೆಚ್ಚು ತಿಂತಾ ಇದ್ರಾ, ಅಲ್ಲಿ ನಿಮಗೆ ಸ್ವಲ್ಪ ಬ್ಯಾಲೆನ್ಸ್ ತರುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಇನ್ನೊಂದು ನಾನು ನಿಮಗೆ ಗೈಡೆನ್ಸ್ ಏನು ಹೇಳ್ತೀನಿ ಅಂತಂದರೆ, ಯಾವುದನ್ನು ಕೂಡ ಎಕ್ಸ್ಟ್ರೀಮ್ ಮಾಡೋದಕ್ಕೆ ಹೋಗಬೇಡಿ. ಈವನ್ ನೀವು ಸೈಲೆನ್ಸಲ್ಲಿ ಕುತ್ಕೊಳ್ತೀರಾ ಅಂತಂದರೆ 1 ಗಂಟೆ 2 ಗಂಟೆ ಅಲ್ಲ. ಸೊ ನಿಮ್ಮನ್ನು ನೀವು ಐಸೋಲೇಟ್ ಮಾಡಬೇಡಿ. ಓಕೆ, ಸೈಲೆನ್ಸ್ ಅಂತಂದರೆ ಒಂದು 15 ಮಿನಿಟ್ಸ್ 10 ಮಿನಿಟ್ಸ್ ಇಸ್ ಇನಫ್. ಮತ್ತು ನಿಮ್ಮ ಕೆಲಸ ಏನಿದೆ ನೋಡಿ ಅದನ್ನು ಮಾಡಿ. ಓಕೆ, ಸೊ ಯಾವುದನ್ನು ಕೂಡ ಎಕ್ಸ್ಟ್ರೀಮ್ ಮಾಡೋದಕ್ಕೆ ಹೋಗಬೇಡಿ. ಈವನ್ ನಿಮ್ಮ ಕೆಲಸ ಕೂಡ ಇರ್ಬೋದು. ಓಕೆ, ಫಾರ್ ಎಕ್ಸಾಂಪಲಿಗೆ ನೀವು ಇವಾಗ ಹೌಸ್ ವೈಫ್ ಅಂತ ಇಟ್ಕೊಳ್ಳೋಣ, 2 ರೂಮನ್ನು ಒಂದೇ ಸಲ ಡೀಪ್ ಕ್ಲೀನ್ ಮಾಡೋದಕ್ಕೆ ಹೋಗಬೇಡಿ. ಯಾವುದನ್ನು ಕೂಡ ಎಕ್ಸ್ಟ್ರೀಮ್ ಮಾಡೋದಕ್ಕೆ ಹೋಗಬೇಡಿ. ಯಾವುದು ಕೂಡ ಬ್ಯಾಲೆನ್ಸಲ್ಲಿ ಇರಲಿ. ಓಕೆ, ಸೊ ಎಸ್, ಹಾಗೆ ಮಾಡ್ತೀರಂತಂದರೆ ಅಫ್ಕೋರ್ಸ್ ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ಬರುತ್ತೆ. ಆ್ಯಂಡ್ ಕೆಲವೊಂದು ಅನ್ವಾಂಟೆಡ್ ರಿಲೀಸ್ ಆಗ್ತಾ ಇದೆ ನಿಮ್ಮ ಲೈಫಿಂದ. ರಿಲೀಸ್ ಆಗ್ತಾ ಇದೆ. ಓಕೆ, ಸೊ ಅಂತಹ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಫೈನಾನ್ಷಿಯಲಿ ಕೂಡ ಅಷ್ಟೇ ಸೇವ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಓಕೆ, ಆ್ಯಂಡ್ ಸೊ ಲೆಟ್ಸ್ ಸಿ, ನೋಡೋಣ. ಓಕೆ, 3 and 4. ಸೊ ಅದೇ ಫೈನ್. ಇನ್ನು 3 ಕಾರ್ಡ್ ಇದೆ. ಓಕೆ, ಏಸ್ ಆಫ್ ಪೆಂಟಿಕಲ್ಸ್, 3 of swords ಆ್ಯಂಡ್ 4 of wands. ಓಕೆ, ಸೊ ಮನಿನ ಸೇವ್ ಮಾಡಿ, ಹಣನ ಹೆಚ್ಚು ಖರ್ಚು ಮಾಡೋದಕ್ಕೆ ಹೋಗಬೇಡಿ. ಓಕೆ, ಮತ್ತು ಇದು ನಿಮಗೆ ಸ್ವಲ್ಪ ಮೆಂಟಲಿ ಪ್ರಾಬ್ಲಮನ್ನು ಕೊಡ್ಬೋದು. ಸೆಲೆಬ್ರೇಟ್ ಮಾಡಿ ಬೇಡ ಅಂತ ಹೇಳೋದಿಲ್ಲ, ಬಟ್ ಒಂದು ಲಿಮಿಟ್ ಇರಲಿ. ಅದೇ ನಾನು ಹೇಳ್ದಲ್ಲೋ, ಯಾವುದನ್ನು ಕೂಡ ಎಕ್ಸ್ಟ್ರೀಮ್ ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ಇರ್ಬೋದು, ಒಬ್ಬರಿಗೆ ನೀವು ಪ್ರೀತಿನ ಕೊಡ್ತಾ ಇದ್ದೀರಾ ಅಂತಂದರೆ ಅದು ತುಂಬ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಬೇಡ. ಸ್ವಲ್ಪ ನಿಮಗೆ ಅದು ಪೇಯ್ನನ್ನು ಕೊಡ್ಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲವನ್ನು ಲಿಮಿಟಲ್ಲಿ ಇಟ್ಕೊಂಡಿರಿ, ಎಲ್ಲವನ್ನು ಬ್ಯಾಲೆನ್ಸಲ್ಲಿ ಇಟ್ಕೊಂಡಿರ್ತೀರಾ ಅಂತಂದರೆ ಚೆನ್ನಾಗಿ ಹೋಗುತ್ತೆ. ಓಕೆ, ಸೊ ಆದಷ್ಟು ಸೈಲೆನ್ಸನ್ನು ಚೂಸ್ ಮಾಡಿ. ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ನಿಮಗೋಸ್ಕರ ಒಂದು ಟೈಮನ್ನು ತೊಗೊಂಡಿರಿ. ಯಾವಾಗ ನೋಡಿದರೂ ಟೆಕ್ಸ್ಟ್ ಮೆಸೇಜ್ ಮಾಡೋದಲ್ಲ, ಯಾವಾಗ ನೋಡಿದರೂ ಮೊಬೈಲಲ್ಲೇ ಇರೋದಲ್ಲ. ಓಕೆ, ಫ್ಯಾಮಿಲಿ ಕೂಡ ಟೈಮನ್ನು ಕೊಡಿ. ಫ್ಯಾಮಿಲಿ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಿ, ಸೆಲೆಬ್ರೇಟ್ ಮಾಡಿ. ಫ್ರೆಂಡ್ಸ್ ಇದ್ದಾರೆ ಅಂತಂದರೆ ಅವ್ರ ಜೊತೆನೂ ಕೂಡ ಸೆಲೆಬ್ರೇಟ್ ಮಾಡಿ. ಬಟ್ ನಿಮ್ಮನ್ನು ನೀವು ಐಸೋಲೇಟ್ ಮಾಡಬೇಡಿ. ಸಾಲಿಟ್ಯೂಡ್ ಓಕೆ, ಬಟ್ ನಾಟ್ ಐಸೋಲೇಟ್ ಮಾಡಬೇಡಿ ನಿಮ್ಮನ್ನು ನೀವು. ಓಕೆ, ಬಿಕಾಸ್ ನಿಮ್ಮ ನಾಲೆಜ್, ನಿಮ್ಮ ಗ್ರೋತ್ ಏನಿದೆ ನೋಡಿ, ಅದು ನಿಮ್ಮೊಳಗಡೆ ಅಡಗಿದೆ. ಆ್ಯಂಡ್ ಅದು ಸೈಲೆನ್ಸಿಂದ ಅಡಗಿದೆ, ನಿಮ್ಮ ನಾಲೆಜಲ್ಲಿ ಅಡಗಿದೆ. ಯಾವುದೇ ಥರದ ಡಿಸಿಷನ್ಸ್ ತೊಗೊಳ್ತೀರಾ, ಸೈಲೆಂಟ್ ಚೂಸ್ ಮಾಡಿ, ಸೈಲೆನ್ಸನ್ನು. ಓಕೆ, ನಿಮಗೆ ನೀವು ಆಪರ್ಚುನಿಟಿ ಕೂಡ ಬರ್ಬೋದು. ಇದು ಜಾಬ್ ರಿಲೇಟೆಡ್ ಕೂಡ ಇರ್ಬೋದು. ಓಕೆ, ನೀವು ಆಪರ್ಚುನಿಟಿ ನಿಮಗೆ ಜಾಬ್ ರಿಲೇಟೆಡ್ ಕೂಡ ಇರ್ಬೋದು. ಬಟ್ ದ ಥಿಂಗ್ ಈಸ್ ದ್ಯಾಟ್ ಏನು ಅಂತಂದರೆ, ನಿಮ್ಮ ಮೆಂಟಲ್ ಸ್ಟೇಟ್ ಏನಿದೆ ನೋಡಿ, ಅದನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳುವಂಥ ಅವಶ್ಯಕತೆ ಇದೆ. ಐ ರಿಯಲಿ ಡೋಂಟ್ ನೋ, ಬಟ್ ನಿಮ್ಮ ಹೆಲ್ತ್ ಬಗ್ಗೆ ಹೆಚ್ಚಿನ ಗಮನನ ಇಟ್ಕೊಂಡಿರಿ. ಪೈಲ್ ನಂಬರ್ 2, ಬಿಕಾಸ್ ಅದು ತುಂಬ ಇಂಪಾರ್ಟೆಂಟ್, ಹೆಲ್ತ್. ಆ್ಯಂಡ್ ಕೀಪ್ ಗೋಯಿಂಗ್, ಮುಂದೆ ಹೋಗ್ತಾ ಇರಿ. ಲೈಫಲ್ಲಿ ಏನೇ ಆಗಲಿ, ಜಸ್ಟ್ ಕೀಪ್ ಗೋಯಿಂಗ್, ಮುಂದೆ ಹೋಗ್ತಾ ಇರಿ. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಇನ್ನೋಸೆನ್ಸ್,
ನಿಮ್ಮ ಇನ್ನರ್ ಚೈಲ್ಡ್ ಜೊತೆ ಆದಷ್ಟು ಕನೆಕ್ಟ್ ಆಗಿ. ಓಕೆ, ಸೊ ನಿಮ್ಗೇನಾದರೂ ಮೋಟಿವೇಶನ್ ಬೇಕು ಅಂತಂದರೆ ನಿಮ್ಮ ಇನ್ನರ್ ಚೈಲ್ಡ್ ಜೊತೆ ಕನೆಕ್ಟ್ ಆಗಿ. ಬಿಕಾಸ್ ನಿಮ್ಮ ಇನ್ನರ್ ಚೈಲ್ಡೇ ನಿಮ್ಮನ್ನು ಏನೋ ಲೈಕ್ ಮೋಟಿವೇಶನ್, ಇನ್ಸ್ಪೈರ್ ಎಲ್ಲ ನಿಮ್ಮ ಇನ್ನರ್ ಚೈಲ್ಡೇ ಮಾಡೋದು. ಟ್ರಾನ್ಸ್ಫಾರ್ಮೇಷನ್, ಸಪ್ರೆಷನ್. ಓಕೆ, ನೋಡಿ ಸಪ್ರೆಸ್ ಮಾಡುವಂಥದ್ದು ಇದು ನಿಮಗೆ ಗೈಡೆನ್ಸ್. ಓಕೆ, ಸೊ ಕೆಲವೊಂದು ವಿಷಯಗಳನ್ನು ಲೆಟ್ ಗೋ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಅದು ಮೊದಲೇ ನಾನು ಹೇಳಿದೆ. ಯಾವುದನ್ನು ನೀವು ತುಂಬ ಇನ್ನಷ್ಟು ಬಂಧನದಲ್ಲಿ ಇಟ್ಕೊಂಡಿದ್ದೀರ ನೋಡಿ, ಅದನ್ನು ರಿಲೀಸ್ ಮಾಡುವಂಥ ಅವಶ್ಯಕತೆ ಇದೆ. ಆ್ಯಂಡ್ ನಿಮ್ಮನ್ನು ನೀವು ಸಪ್ರೆಸ್ ಮಾಡ್ಕೊಳ್ಬೇಡಿ. ಎಲ್ಲ ಭಾರವನ್ನು ನೀವು ಹೊರ್ಕೊಳ್ಬೇಡಿ. ಯಾವುದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ ನೋಡಿ ಅದನ್ನು ಮಾಡಿ. ಸ್ಟ್ರೆಸ್ ತುಂಬ ನೋಡ್ತಾ ಇದ್ದೀನಿ, ಸ್ಟ್ರೆಸ್ ಇದೆ. ಓಕೆ, ಸ್ಟ್ರೆಸ್ ಇದೆ ಆ್ಯಂಡ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ ಇಲ್ಲಿ. ಮೇ ಬಿ ಇದು ರಿಲೇಷನ್ಶಿಪ್ ರಿಲೇಟೆಡ್ ಇರ್ಬೋದು, ಎಮೋಷನ್ಸ್ ನಿಮ್ಮ ಫ್ಯಾಮ್ಲಿನಲ್ಲಿ ಇಟ್ಕೊಂಡಿರ್ಬೋದು, ಇಲ್ಲಾಂದರೆ ಕರಿಯರ್ ರಿಲೇಟೆಡ್ ಇರ್ಬೋದು, ಮ್ಯಾರೇಜ್ ರಿಲೇಟೆಡ್ ಇರ್ಬೋದು. ತುಂಬಾ ಇಲ್ಲಿ ಸ್ಯಾಡ್ನೆಸ್ ಇದೆ, ಗ್ರಿಫ್ ಇದೆ, ಲಾಸ್ ಕೂಡ ನೋಡ್ತಾ ಇದ್ದೀನಿ. ಕೆಲವ್ರದ್ದು ಮಿಸ್ಕ್ಯಾರೇಜ್ ಕೂಡ ಆಗಿರ್ಬೋದು. ಬಟ್ ಥಿಂಗ್ ಇಸ್ ದ್ಯಾಟ್ ಪೈಲ್ ನಂಬರ್ 2 ನಿಮಗೋಸ್ಕರ ಸಮಥಿಂಗ್ ಈಸ್ ಬೆಟರ್ ಆಲ್ಸೋ ಅವೈಲೇಬಲ್ ಇದೆ. ಓಕೆ, ಸಮಥಿಂಗ್ ಈಸ್ ಬೆಟರ್ ಕೂಡ ಅವೈಲೇಬಲ್ ಇದೆ ನಿಮ್ಮ ಲೈಫಲ್ಲಿ. ಇದು 6 ಮಂತ್ಸಲ್ಲಿ ಏನಿದೆ ನೋಡಿ, ಏನೆಲ್ಲ ಆಗುತ್ತೆ ನೋಡಿ, ಇದರಿಂದ ನಿಮಗೆ ಸರ್ಪ್ರೈಸ್, ಆಶ್ಚರ್ಯ ಆಗೋದಂತೂ ಖಂಡಿತ. ಓಕೆ, ಆಶ್ಚರ್ಯ ಆಗೋದಂತೂ ಖಂಡಿತ. ಓಕೆ, ಸೊ ಆದಷ್ಟು ಸೈಲೆನ್ಸನ್ನು ಚೂಸ್ ಮಾಡಿ ಪೈಲ್ ನಂಬರ್ 2. ಸ್ವಲ್ಪ ಹೊತ್ತಾದ್ರು. ಓಕೆ, ಸೊ ಲೆಟ್ಸ್ ಇದರಿಂದ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ಸ್ ಫ್ರಮ್ ಗಾಡ್, ಓಪನ್ ಯುವರ್ ಆರ್ಮ್ಸ್ ಟು ರಿಸೀವ್. ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ ಇಲ್ಲಿ ನಿಮಗೆ ಸರ್ಪ್ರೈಸ್. ಸೊ ನೋಡಿ, ಗಿಫ್ಟ್ಸ್ ಫ್ರಮ್ ಗಾಡ್, ದೇವರಿಂದ ನಿಮಗೆ, ಬೇರೆ ಯಾರಿಂದ ಅಲ್ಲ, ದೇವರಿಂದ ನಿಮಗೆ ಗಿಫ್ಟ್ ಇದೆ. ಸೊ ಓಪನ್ ಯುವರ್ ಆರ್ಮ್ಸ್ ಟು ರಿಸೀವ್. ಹೇಳಿ, ಓಪನ್ ಮಾಡಿ, ಕೈ ಹೀಗೆ ಓಪನ್ ಮಾಡಿ. ಐ ಆಮ್ ಓಪನ್ ಟು ರಿಸೀವ್, ಐ ಆಮ್ ಓಪನ್ ಟು ರಿಸೀವ್, ಐ ಆಮ್ ಓಪನ್ ಟು ರಿಸೀವ್. ನೀವು ಆರ್ಮ್ಸನ್ನು ಓಪನ್ ಮಾಡಿದಾಗ, ನೀವು ಆರ್ಮ್ಸನ್ನು ಈಗ ಓಪನ್ ಮಾಡ್ತೀರಲ್ಲ, ಓಪನ್ ಮಾಡಬೇಕಾದ್ರೆ ಕೆಲವರಿಗೆ ಸ್ಟಿಫ್ನೆಸ್ ಇರುತ್ತೆ ನೋಡಿ ಬೇಕಾದರೆ. ಓಕೆ, ಅಂತಂದರೆ ಸ್ಟಿಫ್ ಇರುತ್ತೆ ಕೈ, ನಿಮ್ಗೆ ಗೊತ್ತಾಗುತ್ತೆ ಆವಾಗ. ಓಕೆ, ನಿಮ್ಮ ಎನರ್ಜಿ ಹೇಗಿದೆ ಅನ್ನೋದು. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. Pile number 2. Thank you. Pile number 2. Okay. A big yes, go ahead. ಏನಾದರೂ ಮಾಡಬೇಕು ಅಂತ ಇದ್ದೀರಾ ಲೈಫಲ್ಲಿ, ಇಲ್ಲಾಂದರೆ ಏನಾದರೂ ಶುರು ಮಾಡಬೇಕು ಅಂತ ಇದ್ದೀರಾ ಅಂತಂದರೆ ಆ ಬಿಗ್ ಎಸ್ ಗೋ ಅಹೆಡ್. ಕ್ಲಿಯರಿಂಗ್ ಔಟ್ ಎನಿ ಡೌಟ್ಸ್ ಫ್ರಮ್ ಯೋರ್ ಮೈಂಡ್. ಸೊ ನಿಮ್ಮ ಮೈಂಡಲ್ಲಿ ಏನೇ ಡೌಟ್ ಇದೆ ನೋಡಿ, ಅದನ್ನ ಕ್ಲಿಯರ್ ಮಾಡುವಂಥ ಅವಶ್ಯಕತೆ. ಅದೇ ನಾನು ಹೇಳ್ದಲ್ವಾ, ಬರೆದು ಕ್ಲಿಯರ್ ಮಾಡಿ ಅನ್ನೋದು. ಡೋರ್ ಟು ಪರ್ಸ್ನಲ್ ಹೀಲಿಂಗ್ ಆ್ಯಂಡ್ ಹ್ಯಾಪಿನೆಸ್. ಎಸ್, ಡೋರ್ ಟು ಪರ್ಸ್ನಲ್ ಹೀಲಿಂಗ್. ಸೊ ರೈಟ್ ನಾವು ನಿಮ್ಮ ಈ ಬರುವ 6 ಮಂತ್ಸಲ್ಲಿ ನೀವು ಎಷ್ಟು ಸೈಲೆನ್ಸನ್ನು ಚೂಸ್ ಮಾಡ್ತೀರಾ ನೋಡಿ, ನೀವು ನಿಮ್ಮ ಪರ್ಸ್ನಲ್ ಹೀಲಿಂಗ್ ಮಾಡ್ತಾ ಇರೋದಿದು. ಓಕೆ, ಇನ್ಕ್ರೀಸ್ ಇನ್ ಮೆಟೀರಿಯಲ್ ವೆಲ್ತ್ ಆರ್ ಸ್ಪಿರಿಚುವಲ್ ಗ್ರೋತ್. ವಾವ್, ನಿಮ್ಮ ಲೈಫಲ್ಲಿ ಇನ್ಕ್ರೀಸ್ ಆಗುತ್ತೆ ಮೆಟೀರಿಯಲ್ ವೆಲ್ತ್ ಆ್ಯಂಡ್ ಸ್ಪಿರಿಚುವಲ್ ಗ್ರೋತ್. ಎವ್ರಿಥಿಂಗ್ ಈಸ್ ಪಾಸಿಬಲ್. ಸೊ ಎಲ್ಲವೂ ಕೂಡ ಪಾಸಿಬಲ್ ಇದೆ ಪೈಲ್ ನಂಬರ್ 2. ಓಕೆ, ನಿಮಗೆಲ್ಲ ಗ್ರೀನ್ ಕಾರ್ಡೇ ಬರ್ತಾ ಇದೆ. ದೇರ್ ಈಸ್ ನಥಿಂಗ್ ಟು ವರಿ ಅಬೌಟ್, ಯು ಆರ್ ಸೇಫ್. ಲಕ್ ಈಸ್ ಆನ್ ಯುವರ್ ಸೈಡ್. ವಂಡರ್ಫುಲ್ ಥಿಂಗ್ಸ್ ಆರ್ ಅಬೌಟ್ ಟು ಹ್ಯಾಪನ್. ಇದು 2 ಕಾರ್ಡ್ ತೊಗೊಳ್ಳೋದಿಲ್ಲ ನಾನು. ಓಕೆ, ಸೊ ಲೆಟ್ಸ್ ಸಿ, ಬೇರೆ ನೋಡೋಣ. ಪ್ಲೀಸ್ ಗಿವ್ ಮೀ, ನನಗೆ ಯೆಲ್ಲೋ ಕಾರ್ಡ್ ಒಂದು ಕೊಡಿ. ಯೆಲ್ಲೋ ಕಾರ್ಡ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಯೆಲ್ಲೋ ಕಾರ್ಡ್ ಬಂತು. ಬಿ ಕಾನ್ಷಿಯಸ್ ವಾಟ್ ಯು ಆರ್ ಡೂಯಿಂಗ್, ಸೇಯಿಂಗ್, ಲಿಸ್ನಿಂಗ್. ನೋಡಿ, ಕಾನ್ಷಿಯಸ್ ಆಗಿರಿ, ನೀವೇನು ಕೇಳ್ತಾ ಇದ್ದೀರಾ, ಏನು ನೋಡ್ತಾ ಇದ್ದೀರಾ, ಏನು ಹೇಳ್ತಾ ಇದ್ದೀರಾ ಅನ್ನೋದು. ಸಪೋರ್ಟ್ಸ್ ಆರ್ ಎವ್ರಿವೇರ್, ಟ್ರಸ್ಟ್. ಪಾಸಿಟಿವ್ ಎನರ್ಜಿ ಸರೌಂಡ್ ಯು, ಪ್ರೊಟೆಕ್ಟ್ ಯು. ಸೊ ಪಾಸಿಟಿವ್ ಎನರ್ಜಿ ಏನಿದೆ ನೋಡಿ ನಿಮ್ಮ ಸುತ್ತಮುತ್ತ ಇದೆ, ಅದು ಯಾವಾಗಲೂ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸಪೋರ್ಟ್ ಎಲ್ಲ ಕಡೆಯಿಂದ ಕೂಡ ಇದೆ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ನೋಡ್ತೀರಾ, ಬಟ್ ನೀವು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಸೊ ಪ್ಲೀಸ್ ಲೈಕ್ ಆ್ಯಂಡ್
ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೈಪ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.